ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎಡು ಮಮ್ಮಿ ಸಾಫ್ಟ್ವೇರ್. ಈ ವಿಡಿಯೋದಲ್ಲಿ ನಿಮಗೆ ಎಕ್ಸಾಮಿನೇಷನ್ ಮಾಡಲ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀವಿ. ಈ ಎಕ್ಸಾಮಿನೇಷನ್ ಮಾಡಲಲ್ಲಿ ಬರ್ತಕ್ಕಂಥ ಆಪ್ಷನ್ಸ್ ಏನಂದರೆ, ಇಲ್ಲಿ ನೋಡ್ಬೋದು ಎಕ್ಸಾಮ್ ಗ್ರೂಪ್ ಅಂತ ಕಾಣಿಸ್ತಾ ಇದೆ, ಎಕ್ಸಾಮ್ ಶೆಡ್ಯೂಲ್ ಅಂತ ಕಾಣಿಸ್ತಾ ಇದೆ, ಮತ್ತು ಎಕ್ಸಾಮ್ ರಿಸಲ್ಟ್ಸ್ ಅಂತ ಇದೆ, ಡಿಸೈನ್ ಅಡ್ಮಿಟ್ ಕಾರ್ಡ್, ಪ್ರಿಂಟ್ ಅಡ್ಮಿಟ್ ಕಾರ್ಡ್, ಡಿಸೈನ್ ಮಾರ್ಕ್ಶೀಟ್, ಪ್ರಿಂಟ್ ಮಾರ್ಕ್ಶೀಟ್ ಆ್ಯಂಡ್ ಮಾರ್ಕ್ಸ್ ಗ್ರೇಡ್, ಮಾರ್ಕ್ಸ್ ಡಿವಿಷನ್. ಇಷ್ಟೊಂದು ಆಪ್ಷನ್ಸ್ ಬರ್ತಾ ಇದೆ ಇದು ಆಪ್ಷನ್ಸಲ್ಲಿ ನೋಡ್ಬೋದು ನೀವು. ಈ ಪ್ರತಿಯೊಂದು ಸೆಟಪ್ ಮಾಡಲಿಕ್ಕೆ ಒಂದು ಈಸಿ ಇದೆ. ಇಲ್ಲಿ ಆ್ಯಕ್ಚುಲಿ ಮಾರ್ಕ್ಸ್ ಇದರಲ್ಲಿ ಮೇಜರ್ ರೋಲ್ಸ್ ಅಂತಂದರೆ ಒಂದು ಅಡ್ಮಿಟ್ ಕಾರ್ಡ್ ಜನ್ರೇಟ್ ಮಾಡ್ತಕ್ಕಂಥದ್ದು, ಮತ್ತೊಂದು ಮಾರ್ಕ್ಶೀಟ್ ಜನ್ರೇಟ್ ಮಾಡ್ತಕ್ಕಂಥದ್ದು. ಇಲ್ಲಿ ನೋಡ್ಬೋದು ಲಾಸ್ಟ್ ಆಪ್ಷನ್ಸಲ್ಲಿ ಮಾರ್ಕ್ಸ್ ಡಿವಿಷನ್ ಅಂತ ಇದೆ. ಇಲ್ಲಿ ಫಸ್ಟ್ ಡಿವಿಷನ್, ಸೆಕೆಂಡ್ ಡಿವಿಷನ್, ಥರ್ಡ್ ಡಿವಿಷನ್ ಯಾವ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ತಿದ್ರಿ ಪರ್ಸೆಂಟೇಜ್ ವೈಸ್ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ಮಾರ್ಕ್ಸ್ ಗ್ರೇಡಲ್ಲಿ ನೀವು ಅದನ್ನು ಯಾವ ಥರ ಸ್ಕೂಲ್ ಬೇಸ್ಡ್, ಕಾಲೇಜ್ ಬೇಸ್ಡ್, ಯಾವ ಥರ ಒಂದು ಗ್ರೇಡಲ್ಲಿ ಡಿವೈಡ್ ಮಾಡ್ತಾಯಿದ್ರಿ ಅದನ್ನು ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ, ಅದನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಪರ್ಸೆಂಟೇಜ್ ವೈಸ್ ಕೂಡ ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡ್ಬೋದು ಫಸ್ಟ್ ಬಂದು ಫೀಸ್ ಎಕ್ಸಾಮ್ ಗ್ರೂಪ್ ಅಂತ. ಈ ಎಕ್ಸಾಮ್ ಗ್ರೂಪಲ್ಲಿ ನೀವು ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಗ್ರೂಪನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದು ಎಕ್ಸಾಮ್ ಟೈಪ್ ಯಾವ ಥರ ಇರ್ಬೋದು, ಯಾವುದೇ ಟೈಪ್ ಇರ್ಬೋದು, ಪಾಸ್ ಫೇಲ್ ಇರ್ಬೋದು, ಗ್ರೇಡ್ ಸಿಸ್ಟಮ್ ಇರ್ಬೋದು, ಸ್ಕೂಲ್ ಅಥವಾ ಕಾಲೇಜ್ ಬೇಸ್ಡ್ ಸಿಸ್ಟಮ್ ಇರ್ಬೋದು. ಪ್ರತಿಯೊಂದು ನೀವು ಯಾವ ಥರ ಎಂಟ್ರಿ ಮಾಡಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ಸ್ಯಾಂಪಲ್ ಆಗಿ ಇಲ್ಲಿ ನಾವು ಆಲ್ರೆಡಿ ಎಂಟ್ರಿ ಮಾಡಿರ್ತಕ್ಕಂಥದ್ದು ಅಥವಾ ನ್ಯೂ ಎಕ್ಸಾಮ್ ಯಾವ ಥರ ಕ್ರಿಯೇಟ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ನೋಡ್ಬೋದು. ಹೊಸ ನ್ಯೂ ಎಕ್ಸಾಮ್ ಅಂತ ಕ್ಲಿಕ್ ಮಾಡಿದ್ರೆ ಅದನ್ನು ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಎಂಟ್ರಿ ಮಾಡಲಿಕ್ಕೆ ಬರುತ್ತೆ. ಪಬ್ಲಿಷ್ ಮಾಡಿದ್ರೆ ನಿಮಗೆ ಒಂದು ಹೊಸ ಎಕ್ಸಾಮ್ ಕ್ರಿಯೇಟ್ ಆಗುತ್ತೆ. ಅದರ ಜೊತೆಗೆ ಒಂದು ಎಕ್ಸಾಮ್ ಕ್ರಿಯೇಟ್ ಆಗಿರ್ತಕ್ಕಂಥದಕ್ಕೆ ಅದನ್ನು ಸ್ಟೂಡೆಂಟ್ ಯಾವ ಥರ ಅಸೈನ್ ಮಾಡಬೇಕು, ಆ ಕಂಪ್ಲೀಟ್ ಒಂದು ಕ್ಲಾಸು ಒಂದು ಸೆಕ್ಷನ್ ಸೆಲೆಕ್ಟ್ ಮಾಡಿದ್ರೆ ಸರ್ಚ್ ಅಂತ ಕೊಟ್ಟರೆ ನಿಮಗೆ ಸ್ಟೂಡೆಂಟ್ ಲಿಸ್ಟ್ ಬರುತ್ತೆ. ಅದನ್ನು ಎಲ್ಲ ಮಾರ್ಕ್ ಮಾಡಿಬಿಟ್ಟು ಸೇವ್ ಅಂತ ಕೊಟ್ಟರೆ ಆ ಒಂದು ಎಕ್ಸಾಮ್ಗೆ ಕಂಪ್ಲೀಟ್ ಸ್ಟೂಡೆಂಟು ಅಸೈನ್ ಆಗ್ತಾರೆ. ಅಂದರೆ ಯಾವ್ಯಾವ ಸ್ಟೂಡೆಂಟು ಅಸೈನ್ ಆಗಿದ್ದಾರೆ ಅನ್ನೋ ಕೂಡ ನೀವು ನೋಡ್ಬೋದು. ಯಾರಿಗಾದರೂ ಡಿಸೇಬಲ್ ಮಾಡಬೇಕಂದ್ರೆ ಡಿಸೇಬಲ್ ಮಾಡ್ಬೋದು. ಹಾಗೆ ಎಕ್ಸಾಮ್ ಸಬ್ಜೆಕ್ಟ್ ಅಂತ ಇರುತ್ತೆ ನೆಕ್ಸ್ಟ್ ಆಪ್ಷನ್ಸು. ಇದರಲ್ಲಿ ಕ್ಲಿಕ್ ಮಾಡಿದ್ರೆ ಬೈ ಡಿಫಾಲ್ಟ್ ಆಗಿ ನಾವು ಒಂದು 2-3 ಸಬ್ಜೆಕ್ಟ್ಸನ್ನು ಎಂಟ್ರಿ ಮಾಡಿದ್ದೀವಿ. ನಿಮಗೆ ಬೇಕಾಗಿರ್ತಕ್ಕಂಥದ್ದು ಮೇಲ್ಗಡೆ ಬಟನ್ಸ್ ಇದೆ, ಆ್ಯಡ್ ಎಕ್ಸಾಮ್ ಸಬ್ಜೆಕ್ಟ್ಸ್ ಅಂತ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಆ್ಯಡ್ ಮಾಡಲಿಕ್ಕೆ, ಅದರ ಡೇಟ್ ಆ್ಯಡ್ ಮಾಡಲಿಕ್ಕೆ, ಮತ್ತು ಡ್ಯೂರೇಷನ್ ಆ್ಯಡ್ ಮಾಡಲಿಕ್ಕೆ, ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಂಟ್ರಿ ಮಾಡಲಿಕ್ಕೆ ಆಪ್ಷನ್ಸ್ ಬರುತ್ತೆ. ಅದು ಕೂಡ ನೀವು ಇಲ್ಲಿ ಎಂಟ್ರಿ ಮಾಡ್ಕೋಬೋದು. ಎಂಟ್ರಿ ಮಾಡಿಕೊಂಡ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ಏನು ಆಪ್ಷನ್ ಇದೆ ಅಂತಂದರೆ ಎಕ್ಸಾಮ್ ಮಾರ್ಕ್ಸ್ ಅಂತ ಇದೆ. ಸೊ ಇಲ್ಲಿ ನೀವು ಆಫ್ಟರ್ ಎಕ್ಸಾಮಿನೇಷನ್ಸ್ ಸ್ಟೂಡೆಂಟ್ ಮಾರ್ಕ್ಸ್ ಶೀಟ್ ಜನ್ರೇಟ್ ಮಾಡಬೇಕು ಅಥವಾ ಕಂಪ್ಲೀಟ್ ಮಾರ್ಕ್ಸನ್ನು ನೀವು ಆನ್ಲೈನ್ ಎಂಟ್ರಿ ಮಾಡಬೇಕು ಅಂದರೆ ಕೂಡ ಅದು ನೀವು ಮಾಡ್ಬೋದು. ಇಲ್ಲಿ ನೋಡ್ಬೋದು ಕ್ಲಾಸ್ ಆ್ಯಂಡ್ ಸೆಕ್ಷನ್ ಸೆಲೆಕ್ಟ್ ಮಾಡಿ ಸರ್ಚ್ ಅಂತ ಕೊಟ್ಟರೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ. ಯಾರಾದರೂ ಆಬ್ಸೆಂಟ್ ಇದ್ದರೆ ಆಬ್ಸೆಂಟ್ ಅಂತ ಬರುತ್ತೆ, ಹಾಕ್ಬೋದು, ಮಾರ್ಕ್ ಮಾಡ್ಬೋದು. ಹಾಗೆ ಪಕ್ಕದಲ್ಲಿ ನಿಮಗೆ ಒಂದು ಮಾರ್ಕ್ಸನ್ನು ಎಂಟ್ರಿ ಮಾಡಲಿಕ್ಕೆ ಆಪ್ಷನ್ಸ್ ಇದೆ. ಅದ್ರ ಪಕ್ಕದಲ್ಲಿ ನೀವು ಏನಾದರೂ ರಿಮಾರ್ಕ್ ಬರಿಬೇಕು ಅಂತಂದರೆ, ನೋಟ್ ಬರಿಬೇಕು ಅಂತಂದರೆ ಅದು ಕೂಡ ನೀವು ಬರಿಬೋದಾಗಿದೆ ಇಲ್ಲಿ. ಸೊ ಇದೇ ಥರ ಪ್ರತಿಯೊಂದು ಸಬ್ಜೆಕ್ಟ್ಗೆ ಮಾರ್ಕ್ಸನ್ನು ಎಂಟ್ರಿ ಮಾಡಿದರೆ ಎಲ್ಲ ಒಂದು ಸಬ್ಜೆಕ್ಟ್ ಅಸೈನ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ಗೆ ಪ್ರತಿಯೊಂದು ಮಾರ್ಕ್ಸನ್ನು ಎಂಟ್ರಿ ಆಗಿಬಿಡುತ್ತೆ ಸ್ಟೂಡೆಂಟ್ ಪ್ರೊಫೈಲಲ್ಲಿ. ಅದು ಆಟೋಮೆಟಿಕಲ್ಲಿ ನಿಮಗೆ ಒಂದು ರ್ಯಾಂಕನ್ನು ಜನ್ರೇಟ್ ಮಾಡಲಿಕ್ಕೆ ಅಥವಾ ಮಾರ್ಕ್ಶೀಟ್ ಜನ್ರೇಟ್ ಮಾಡಲಿಕ್ಕೆ ಪ್ರತಿಯೊಂದು ಅದು ಯೂಸ್ಫುಲ್ ಆಗುತ್ತೆ. ಮತ್ತು ಪಾಸ್ ಫೇಲು ಪರ್ಸೆಂಟೇಜ್ ವೈಸು ಆಟೋಮೆಟಿಕ್ಲಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಬೇಕಾದರೆ ಇದನ್ನು ಕ್ಲೋಸ್ ಮಾಡ್ತೀನಿ. ಇಲ್ಲಿ ಜಸ್ಟ್ ಕ್ಲೋಸ್ ಮಾಡಿಬಿಟ್ಟು ನಿಮಗೆ ಒಂದು ರಿಮಾರ್ಕ್ ಯಾವ ಥರ ಬರಿಬೋದು, ಪ್ರತಿಯೊಬ್ಬರಿಗೆ ನೀವು ರಿಮಾರ್ಕ್ ಏನಾದರೂ ಬರಿಬೇಕು ಅಂದ್ಕೊಂಡಿದ್ರೆ ಅದು ಕೂಡ ನೀವು ಇಲ್ಲಿ ಮಾಡ್ಬೋದಾಗಿದೆ. ಈ ಪ್ರತಿಯೊಂದು ಟ್ರ್ಯಾಕ್ ಯಾವ ಥರ ಆಗುತ್ತೆ ಅಂತಂದರೆ, ನೀವು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡುವಾಗ ಪ್ರತಿಯೊಂದು ಒಂದು ಅಡ್ಮಿಟ್ ಕಾರ್ಡ್ ಜನ್ರೇಟ್ ಮಾಡೋದಾಗಲಿ, ಮಾರ್ಕ್ಶೀಟ್ ಪ್ರೊವೈಡ್ ಮಾಡ್ತಕ್ಕಂಥದ್ದು, ಪ್ರತಿಯೊಂದು ಆನ್ಲೈನ್ ಆದಮೇಲೆ ನಿಮಗೆ ಕಂಪ್ಲೀಟ್ ಈಸಿ ಸಿಸ್ಟಮ್ ಆಗುತ್ತೆ. ಸ್ಟೂಡೆಂಟ್ ಪ್ರೊಫೈಲಲ್ಲಿ ಅವರು ಲಾಗಿನ್ ಆಗಿ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ನೀವು ಎಂಟ್ರಿ ಮಾಡಿರ್ತಕ್ಕಂಥ ಕಂಪ್ಲೀಟ್ ಒಂದು ಅಕಾಡೆಮಿಕ್ ಇಯರಲ್ಲಿ ಆ ಇನ್ಫಾರ್ಮೇಷನ್ ಬೇಕಾದರೆ ಅದು ಕೂಡ ನೋಡ್ಬೋದು. ಸೊ ನೀವೇನಾದರೂ ಅವರು ರಿಮಾರ್ಕ್ ಏನಾದರೂ ಹಾಕಬೇಕಂದ್ರೆ, ಅವ್ರ ಪ್ರೋಗ್ರೆಸ್ ರಿಮಾರ್ಕ್ ಹಾಕಬೇಕಂದ್ರೂ ಕೂಡ ಇಲ್ಲಿ ಪಕ್ಕದಲ್ಲಿ ಐಕಾನ್ ಇದೆ, ಒಂದು ಎಕ್ಸಾಮ್ ಈ ಮಾರ್ಕ್ಸ್ ಅಂತ ಇದೆ ನೋಡಿ, ಪಕ್ಕದಲ್ಲಿ ಒಂದು ರಿಮಾರ್ಕ್ ಸೆಕ್ಷನ್. ಆ ರಿಮಾರ್ಕಲ್ಲಿ ನೀವು ಪ್ರತಿಯೊಂದು ಎಕ್ಸಾಮ್ ಸಬ್ಜೆಕ್ಟ್ ಇರ್ಬೋದು, ಆ ಸಬ್ಜೆಕ್ಟ್ ಪ್ರಕಾರ ನೀವು ಒಂದು ರಿಮಾರ್ಕನ್ನು ಯಾವ ಥರ ಗ್ರೋತ್ ಆಗ್ತಾ ಇದೆಯಾ ಅಥವಾ ಇಲ್ವಾ ಅದು ಕಂಪ್ಲೀಟ್ ಒಂದು ಇನ್ಫಾರ್ಮೇಷನ್ಸನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ಬೋದಾಗಿದೆ.
ಪ್ರತಿಯೊಂದು ಎಕ್ಸಾಮಿನೇಷನ್ ಎಡಿಟ್ ಮಾಡ್ತಕ್ಕಂಥದ್ದು, ಡಿಲೀಟ್ ಮಾಡ್ತಕ್ಕಂಥದ್ದು, ಹಾಗೆ ಒಂದು ರ್ಯಾಂಕನ್ನು ಜನ್ರೇಟ್ ಮಾಡ್ತಕ್ಕಂಥದ್ದು ಕೂಡ ಈ ನಿಮಗೆ ಎಕ್ಸಾಮ್ ಗ್ರೂಪ್ ಅಂತ ಆಪ್ಷನ್ ಏನಿದೆ ಈ ಆಪ್ಷನ್ಸಲ್ಲೇ ನಿಮಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಕ್ಲಿಕ್ ಮಾಡಿ ನೋಡಿದ್ರೆ ಇಲ್ಲಿ ಜನ್ರೇಟ್ ರ್ಯಾಂಕ್ ಅಂತ ಕೊಟ್ಟರೆ ನಿಮ್ಗೆ ಆಟೋಮೆಟಿಕ್ಲಿ ಯಾರು ಯಾವ ಸಬ್ಜೆಕ್ಟ್ ವೈಸ್ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಯಾರು ಫಸ್ಟ್ ಇದ್ದಾರೆ ರ್ಯಾಂಕ್ ಆಟೋಮೆಟಿಕ್ಲಿ ಜನ್ರೇಟ್ ಮಾಡುತ್ತೆ. ಅದ್ರ ಜೊತೆಗೆ ಎಕ್ಸಾಮ್ ಗ್ರೂಪಲ್ಲಿ ನಿಮಗೆ ಒಂದೇನಾದರೂ ಫಸ್ಟ್ ಇಂಟರ್ನಲ್, ಸೆಕೆಂಡ್ ಇಂಟರ್ನಲ್, ಥರ್ಡ್ ಇಂಟರ್ನಲ್ ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ಆಟೋಮೆಟಿಕ್ಲಿ ಒಂದು ಮೂರಲ್ಲಿ ಯಾವುದಾದ್ರೂ ಒಂದು ಆಟೋಮೆಟಿಕ್ಲಿ ನಿಮಗೆ ರಿಸಲ್ಟ್ ಬೇಕು, ಕಂಬೈನ್ಲಿ ಮೂರಲ್ಲಿ ಒಂದು ಎವರೇಜ್ ಮಾರ್ಕ್ಸಿಂಗ್ ಬೇಕು ಅಂತಂದರೆ ಅದು ಕೂಡ ನೀವು ಮಾಡ್ಬೋದಾಗಿದೆ. ಅದರ ಜೊತೆಗೆ ಇಲ್ಲಿ ಎಕ್ಸಾಮ್ ರಿಸಲ್ಟ್ಸ್ ಅಂತ ಏನಿದೆ ಇಲ್ಲಿ ನೀವು ನೋಡ್ಬೋದು. ಒಂದು ಸೆಲೆಕ್ಟ್ ಮಾಡಿರ್ತಕ್ಕಂಥ ಎಕ್ಸಾಮ್ ರಿಸಲ್ಟ್ಸ್ ಯಾವ ಥರ ಡಿಸ್ಪ್ಲೇ ಆಗುತ್ತೆ ಅನ್ನೋದು ಜಸ್ಟ್ ಅದು ಎಕ್ಸೆಲ್ಲು ಅಥವಾ ನೀವು ಯಾವುದಾದ್ರು ರಿಪೋರ್ಟ್ ಬೇಕಾದರೂ ಕೂಡ ನೀವು ಜನ್ರೇಟ್ ಮಾಡ್ಕೋಬೋದು. ಇಲ್ಲಿ ಜಸ್ಟ್ ನೋಡಿ, ಸರ್ಚ್ ಮಾಡಿದ ತಕ್ಷಣ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಬರ್ತಾಯಿದೆ. ಮಾರ್ಕ್ಸ್ ಸಬ್ಜೆಕ್ಟ್ ವೈಸ್ ಮಾರ್ಕ್ಸ್ ಬರ್ತಾಯಿದೆ. ಅದರ ಜೊತೆಗೆ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ತೊಗೊಂಡಿರ್ತಕ್ಕಂಥದ್ದು, ಪಾಸ್ ಫೇಲು, ರ್ಯಾಂಕು, ಪರ್ಸೆಂಟೇಜ್ ಎಷ್ಟಿದೆ, ಆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ನಿಮಗೆ ಇಲ್ಲಿ ನೋಡ್ಬೋದು. ಸೊ ಇದನ್ನು ನೀವು ಬೇಕಾದರೆ ಎಕ್ಸೆಲ್ ಜನ್ರೇಟ್ ಮಾಡ್ಕೊತೀನಿ ಅಂದರೆ ಎಕ್ಸೆಲ್ ಜನ್ರೇಟ್ ಮಾಡ್ಕೊಳ್ಳಿ, ಪ್ರಿಂಟ್ ಕೊಡ್ತೀನಿ ಅಂದರೆ ಪ್ರಿಂಟ್ ಕೊಡಿ, ನಿಮ್ಗೆ ಏನು ಬೇಕಾದರೂ ಇದು ಒಂದು ರಿಸಲ್ಟ್ ಥರ ವರ್ಕ್ ಆಗುತ್ತೆ. ನಿಮ್ಮ ಒಂದು ಸ್ಕೂಲು, ಕಾಲೇಜು ಎಕ್ಸಾಮಿನೇಷನ್ಸ್ ಅಥವಾ ಕಂಪ್ಲೀಟ್ ಒಂದು ಇನ್ಫಾರ್ಮೇಷನ್ಸ್ ನಿಮ್ಮ ಸಾಫ್ಟ್ವೇರಲ್ಲಿ ಬೇಕಂದರೆ ಇದು ಮಾಡಲ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅದರ ಜೊತೆಗೆ ಡಿಸೈನ್ ಅಡ್ಮಿಟ್ ಕಾರ್ಡ್ ಅಂತ ಬರುತ್ತೆ. ಇಲ್ಲಿ ನೀವು ನಿಮಗೆ ಬೇಕಾಗಿರತಕ್ಕಂಥ ಒಂದು ಅಡ್ಮಿಟ್ ಕಾರ್ಡ್ ಟೆಂಪ್ಲೇಟನ್ನು ನೀವು ರೆಡಿ ಮಾಡ್ಕೊಬೋದು. ಸೊ ಇಲ್ಲಿ ಸ್ಯಾಂಪಲ್ ಆಗಿ ಯಾವುದೋ ಒಂದು ಅಡ್ಮಿಟ್ ಕಾರ್ಡ್ ಸ್ಯಾಂಪಲ್ ರೆಡಿ ಇದೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ತೀನಿ ಅಂದರೆ ಮಾಡ್ಕೊಳ್ಳಿ, ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಸ್ಯಾಂಪಲ್ನ ನೀವು ರೆಡಿ ಮಾಡ್ಕೊಳ್ಬೋದು. ಯಾವ ಥರ ಪ್ರಿಂಟ್ ಮಾಡ್ಬೋದು ಅಂತಂದರೆ ಇಲ್ಲಿ ನೋಡ್ಬೋದು. ನೀವು ಪ್ರಿಂಟ್ ಅಡ್ಮಿಟ್ ಕಾರ್ಡ್ ಅಂತ ಕೊಟ್ಟರೆ ಆಪ್ಷನ್ಸಲ್ಲಿ ಎಕ್ಸಾಮ್ ಯಾವುದು ಎಕ್ಸಾಮ್ ಇದೆ ಅದನ್ನು ಅಸೈನ್ ಮಾಡಿರ್ತಕ್ಕಂಥದ್ದು ಸರ್ಚ್ ಮಾಡಿ ನಿಮಗೆ ಕಂಪ್ಲೀಟ್ ಒಂದು ಸ್ಟೂಡೆಂಟ್ ಲಿಸ್ಟನ್ನು ತೋರಿಸುತ್ತೆ. ಆಲ್ ಸೆಲೆಕ್ಟ್ ಮಾಡಿ ಜನ್ರೇಟ್ ಅಂತ ಕೊಡಿ. ನಿಮಗೆ ಇರ್ತಕ್ಕಂಥ ಕಂಪ್ಲೀಟ್ ಕ್ಲಾಸ್ ಸ್ಟೂಡೆಂಟ್ಗೆ ನಿಮಗೆ ಒಂದು ಇಮಿಡಿಯೇಟಲ್ಲಿ ನಿಮಗೆ ಒಂದು ಅಡ್ಮಿಟ್ ಕಾರ್ಡನ್ನು PDF ಅಲ್ಲಿ ಜನ್ರೇಟ್ ಆಗುತ್ತೆ. ಸೊ ನಿಮಗೆ ಅದನ್ನು ಪ್ರಿಂಟ್ ತೊಗೊಳ್ಬೋದು. ಪ್ರಿಂಟ್ ತೊಗೊಂಡು ನಿಮಗೆ ಒಂದು ಸ್ಟೂಡೆಂಟ್ಗಳಿಗೆ ಕೊಡ್ತಕ್ಕಂಥ ಎಕ್ಸಾಮ್ ಟೈಮಲ್ಲಿ ಕೊಡ್ತಕ್ಕಂಥ ಒಂದು ಹಾಲ್ ಟಿಕೆಟ್ ಥರ ವರ್ಕ್ ಆಗುತ್ತೆ. ಸ್ಪಾಟ್ ನಿಮಗೆ ಇಮಿಡಿಯೇಟಾಗಿ ಸಿಗ್ತಕ್ಕಂಥ ಒಂದು ನೀವು ವರ್ಡು ಅಥವಾ ಯಾವುದೋ ಒಂದು ಸಾಫ್ಟ್ವೇರಲ್ಲಿ ಮಾಡಬೇಕಂದ್ರೆ ಸೊ ಬಹಳಷ್ಟು ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ. ಯಾಕೆಂದರೆ ಡೇಟಾ ಬೇಕು, ಕಂಪ್ಲೀಟ್ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಇರ್ಬೋದು, ಅವ್ರ ಬೇಸಿಕ್ ಡೀಟೇಲ್ಸ್ ಎಲ್ಲ ನೀವು ಆಲ್ರೆಡಿ ಎಂಟ್ರಿ ಮಾಡಿರ್ತಕ್ಕಂಥದ್ದು, ಮತ್ತು ಎಕ್ಸಾಮ್ ಯಾವ ಟೈಮಲ್ಲಿದೆ, ಯಾವ ಸಬ್ಜೆಕ್ಟ್ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅಷ್ಟೇ ಸಾಕು, ನಿಮಗೆ ಈಸಿಲಿ ಅದನ್ನು ಜನ್ರೇಟ್ ಮಾಡ್ಬೋದಾಗಿದೆ. ಅದೇ ರೀತಿ ನೀವು ಒಂದು ಮಾರ್ಕ್ಶೀಟ್ ಕೂಡ ಜನ್ರೇಟ್ ಮಾಡ್ಬೋದಾಗಿದೆ. ಮಾರ್ಕ್ಶೀಟ್ ಯಾವ ಥರ ಜನ್ರೇಟ್ ಮಾಡಬೇಕು ಅಂತಂದರೆ ನೀವು ಆಲ್ರೆಡಿ ಎಕ್ಸಾಮ್ನ ಮಾರ್ಕ್ಸ್ ಎಲ್ಲ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಒಂದು ಟೆಂಪ್ಲೇಟ್ ರೆಡಿ ಮಾಡ್ಕೊಳ್ಬೇಕು. ಡಿಸೈನ್ ಯಾವ ಥರ ಬೇಕನ್ನೋದು ಡಿಸೈನ್ ಮಾರ್ಕ್ಶೀಟಲ್ಲಿ ರೆಡಿ ಮಾಡಿಕೊಂಡು ನೀವು ಪ್ರಿಂಟ್ ಮಾರ್ಕ್ಶೀಟಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಅಲ್ಲಿ ಕಂಪ್ಲೀಟ್ ಎಕ್ಸಾಮ್ ಗ್ರೂಪ್ ಸೆಲೆಕ್ಟ್ ಮಾಡಿ, ಎಕ್ಸಾಮ್ ಸೆಲೆಕ್ಟ್ ಮಾಡಿ, ಸೆಕ್ಷನ್ ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೊಂದು ಲಿಸ್ಟನ್ನು ಬರುತ್ತೆ. ಸರ್ಚ್ ಅಂತ ಕೊಟ್ಟರೆ ಲಿಸ್ಟ್ ಬರುತ್ತೆ. ಇದರ ಪಕ್ಕದಲ್ಲಿ ನಿಮಗೆ ಐಕಾನ್ಸ್ ಕಾಣ್ತದೆ, ಒಂದು ಡೌನ್ಲೋಡ್ ಐಕಾನ್ ಮತ್ತು ಒಂದು ನಿಮಗೆ ಸೆಂಡ್ ಇಮೇಲ್ ಅಂತ ಒಂದು ಆಪ್ಷನ್ ಬರ್ತಾಯಿದೆ. ಸೊ ಆ ಡೌನ್ಲೋಡ್ ಅಂತ ಆಪ್ಷನ್ ಕೊಟ್ಟರೆ ನಿಮಗೆ ಒಂದು ಇಂಡಿವಿಜುವಲ್ ಸ್ಟೂಡೆಂಟ್ನ ಪ್ರಿಂಟ್ ಆಗ್ತಕ್ಕಂಥದ್ದು ಕಾಣಿಸ್ಬೋದು. ಇಲ್ಲಿ ಲೆಟರ್ ಹೆಡ್ಡು ಒಂದು ಜನರಲ್ ಆಗಿ ರೆಫರೆನ್ಸ್ ಆಗಿ ತೊಗೊಂಡಿರೋದು. ಸೊ ನಿಮಗೆ ಬೇಕಾಗಿರ್ತಕ್ಕಂಥ ಲೆಟರ್ ಹೆಡ್ ಇರ್ಬೋದು, ಬ್ಯಾಕ್ಗ್ರೌಂಡ್ ಇಮೇಜ್ ಇರ್ಬೋದು, ನೀವು ಒಂದು ಕಸ್ಟಮೈಸ್ಡ್ ಡಿಸೈನನ್ನು ನೀವು ಹಾಕ್ಬೋದಾಗಿದೆ. ಸೊ ಇಷ್ಟು ಇನ್ಫಾರ್ಮೇಷನ್ ಈ ಎಕ್ಸಾಮಿನೇಷನ್ಸ್ ಮಾಡಲಲ್ಲಿ ನಿಮಗೆ ಸಿಗುತ್ತೆ. ಇದರಲ್ಲಿ ಏನಾದರೂ ಡೌಟು ಅಥವಾ ನಿಮ್ಗೆ ಏನಾದರೂ ಕ್ಲಾರಿಫಿಕೇಷನ್ ಬೇಕಾಗಿದ್ದರೆ ನೀವು ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ಬೋದು, ಅಥವಾ ಇದರ ಬಗ್ಗೆ ಹೆಚ್ಚಿನ ಏನಾದರೂ ಡೌಟ್ ಇದ್ದರೆ ಡೈರೆಕ್ಟ್ಲಿ ಕಾಲ್ ಮಾಡ್ತೀನಿ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಕಾಲ್ ಮಾಡಲಿಕ್ಕೆ ನಿಮಗೆ ಒಂದು ಕಾಂಟ್ಯಾಕ್ಟ್ ನಂಬರನ್ನ ಪ್ರೊವೈಡ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ಗೆ ಕೂಡ ನೀವು ಕಾಲ್ ಮಾಡಿ ನೀವು ಒಂದು ಕನ್ಫರ್ಮೇಷನ್ನ ತಿಳ್ಕೊಳ್ಬೋದು, ಕ್ಲಾರಿಟಿನ ಕೊಡ್ತೀವಿ. ಅದರ ಜೊತೆಗೆ ಪ್ರತಿಯೊಂದು ರಿಪೋರ್ಟು ನೀವು ರಿಪೋರ್ಟ್ ಸೆಕ್ಷನಲ್ಲಿ ಸಿಗ್ತಾ ಇರುತ್ತೆ. ನೀವು ಬೇಕಾದರೆ ಇದು ಇಲ್ಲಿ ಚೆಕ್ ಮಾಡ್ಬೋದು. ರಿಪೋರ್ಟ್ ಸೆಕ್ಷನಲ್ಲಿ ಹೋಗಿಬಿಟ್ಟು ನಿಮಗೆ ಒಂದು ಪಾಸ್ ಫೇಲ್ ಒಂದು ರಿಸಲ್ಟನ್ನು ನೀವು ನೋಡ್ಬೋದಾಗಿದೆ. ಅದನ್ನು ಎಕ್ಸೆಲ್ ಬೇಕಾದರೆ ಜನ್ರೇಟ್ ಮಾಡ್ಕೊಳ್ಳಿ. ಎಕ್ಸೆಲ್ ಜನ್ರೇಟ್ ಮಾಡಿಕೊಂಡ್ರೆ ನಿಮಗೆ ಈಸಿಲಿ ಸಿಗ್ಬಿಡುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.